ಕಾರ್ಮಿಕರ ಪ್ರಾಣ ತೆಗೆದ ಕಾವೇರಿ ಕ್ರಷರ್. ಮೇಲ್ನೋಟಕ್ಕೆ ಗೋಚರವಾದ ಕ್ರಷರ್ನ ಮೇಲುಸ್ತುವಾರಿ ನಿರ್ಲಕ್ಷ್ಯ ಎದ್ದು ಹೊಡಿತಾ ಇದೆ. ನಿರ್ಲಕ್ಷ್ಯ ಅಲ್ಲದೆ ಇನ್ನೇನು ಹೇಳಬೇಕು ಹೇಳಿ. ಕ್ರಷರ್ ಕೆಳಗೆ ಕಾರ್ಮಿಕರ ಇಲ್ಲದ ವೇಳೆ ಮಾಡಬೇಕಾಗಿದ್ದಂಥ ಬಂಡೆ ತೆರವು. ಕಾರ್ಮಿಕರು ಇದಾರೋ ಇಲ್ವೋ ಕೆಳಗಡೆ, ಒಟ್ನಲ್ಲಿ ಕಾರ್ಮಿಕ ಕೆಲಸ ಮಾಡ್ತಾನೆ, ಏನು ಹೇಳಿದ್ರು ಮಾಡ್ತಾನೆ, ಬಾಯಿ ಬರುತ್ತೆ ಆದ್ರೆ ತಿರುಗಿಸಿ ಹೇಳಲ್ಲ, ಏನು ಬೇಕಾದ್ರೂ ಕೊಟ್ಟಿದ್ದ ಕೆಲಸ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡು ಪಾಪ ಎಲ್ಲಿಂದನೋ ಬಂದಿರ್ತಾರೆ. ಇಂಥ ಕೆಲಸಗಳನ್ನ ಮಾಡಿಸ್ಕೊಳ್ಳೋದ? ಕಾರ್ಮಿಕರು ಕೆಳಗಡೆ ಇದ್ದಾಗಲೇ ಬಂಡೆ ತೆರವನ್ನು ಮಾಡಿದ್ದಾರೆ, ಕಾಮಗಾರಿಯನ್ನು ಮಾಡಿದ್ದಾರೆ. ಹಿಟಾಚಿಯಿಂದ ಬಂಡೆ ತೆರವು ಮಾಡ್ತಾ ಇರುವಾಗಲೇ ನಡೆದಂಥ ದುರ್ಘಟನೆ. ಬಂಡೆ ಜಾರುವಂಥ ಸುಳಿವು ಕೂಡ ಇರಲಿಲ್ಲ ಪಾಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರಿಗೆ. ಮೇಲ್ಗಡೆ JCB ಕೆಲಸ ಮಾಡ್ತಾ ಇದೆ, ಟ್ರ್ಯಾಕ್ಟರ್ ಕೆಲಸ ಮಾಡ್ತಾ ಇದೆ. ಆದರೆ ನಮಗವ್ರು ಹೇಳ್ತಾರೆ ಏನೂ ಆಗಲ್ಲ, ಇಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ದೀವಿ, ಈಗ ನಿರ್ಲಕ್ಷ್ಯವನ್ನು ತೋಡ್ಬಿಡ್ತಾರಾ ಅಂಥೇಳಿ ಪಾಪ ಇವರಿಗೆ ಅನಿಸ್ಬಿಟ್ಟಿದೆ. ಯಾವುದೇ ಒಂದು ಸಣ್ಣ ಸುಳಿವು ಸಹ ಇರಲಿಲ್ಲ. ಅಮಾಯಕ ಜೀವಗಳು ಬಲಿಯಾಗ್ಬಿಟ್ಟಿದೆ. ಮೇಲುಸ್ತುವಾರಿ ಯಾರು ನೋಡ್ಕೊಳ್ತಾ ಇದ್ರು ಅವರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ನಿರ್ಲಕ್ಷ್ಯಕ್ಕೆ ಬಲಿಯಾಗಿದೆ 7 ಮಂದಿ ಅಮಾಯಕರ ಜೀವಗಳು. ಇನ್ನು ಸಾಕಷ್ಟು ಅಮಾಯಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರೆ ಭೀಕರವಾಗಿ ಗಾಯಗಳಾಗಿದೆ. ಬೆನ್ನು, ಮೂಳೆ, ಮೈಕೈ, ಕಣ್ಣು, ಮೂಗು, ಬಾಯಿ ಎಲ್ಲ ಜಚ್ಕೊಂಡು ಹೋಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನ. ಆ ದೇಹದ ಭಾಗಗಳು ನಜ್ಜು ಗುಜ್ಜಾಗ್ಬಿಟ್ಟಿದೆ. ರಕ್ತದ ಕಲೆಗಳು, ಮಾಂಸಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಫಿಲ್ಮ್ ಹಾಗೆ ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆ ಬ್ಲರ್ ಆಗಿದ್ರು ಸಹ ಫೋಟೋವನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ಯಾವುದೇ ಒಂದು ಕಾಮಗಾರಿ ನಡೆಸಬೇಕು ಅಂತ ಹೇಳಿದ್ರೆ ಮೊದಲು ಕ್ರಮವನ್ನು ತೆಗೆದುಕೊಳ್ಳಬೇಕು. ಆದರೆ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಲೈಸೆನ್ಸ್ ಏನೋ ಬಾರಾಗ್ಬಿಟ್ಟಿತ್ತು, ಲೈಸೆನ್ಸ್ ಮುಗಿದು ಹೋಗ್ಬಿಟ್ಟಿತ್ತು. 30 ವರ್ಷಗಳ ಲೈಸನ್ನ ಹಾಕ್ಕೊಂಡಿದ್ರು, ಆದರೆ 30 ವರ್ಷಗಳ ಲೀಸ್ ಮುಗಿದು ಹೋಗ್ಬಿಟ್ಟಿತ್ತು. 11 ತಿಂಗಳ ಕಾಲ ಅಕ್ರಮವಾಗಿ ಈ ರೀತಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ರು. ಆದರೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಇಷ್ಟೇಮೇ ಯಾರು ಕೇಳಲಿಲ್ಲ, ನಮ್ಮನ್ನು ಯಾರು ಕೇಳ್ತಾರೆ ಅಂಥೇಳಿ ಬೇಕಾಬಿಟ್ಟಿಯಾಗಿ ಕೆಲಸವನ್ನ ಮಾಡಿಸ್ಕೊಂಡಿದ್ರು. TV5 ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ, ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಆ ಜಾಗ ಯಾವ ರೀತಿಯಾಗಿ ಇದೆ ಅಂತ ಹೇಳಿ, ಎಷ್ಟು ಎತ್ತರವಾಗಿದೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ಮೇಲ್ಗಡೆ JCB ಕೆಲಸ ಮಾಡ್ತಾ ಇತ್ತು. ಒಂದು 10 ರಿಂದ 15 ಜನ ಕೆಲಸ ಮಾಡ್ತಾ ಇದ್ರು. ಕುಟುಂಬದವರು ಬೊಬ್ಬೆ ಹೊಡಿತಾ ಇದ್ದಾರೆ. ಮನೇಲಿ ಮಲ್ಕೊಂಡಿದ್ರು. ಬೆಳಿಗ್ಗೆ 6 ಗಂಟೆ 6:30 ಅಷ್ಟೊತ್ತಿಗೆ ಬಂದಿದ್ರು ಕೆಲಸಕ್ಕಂತ ಹೇಳಿ. ದಿನ ಹೆಂಗೆ ಬರ್ತಾ ಇದ್ರು ಹಾಗೆ ಬಂದಿದ್ರು. ಪಾಪ ಅದರಲ್ಲಿ ಎಷ್ಟು ಜನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ರು ಅದು ಸಹ ಗೊತ್ತಿಲ್ಲ. ಸಾಕಷ್ಟು JCBಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. SR ಉದಯ್ ಶಂಕರ್ ಎಂಬವರಿಗೆ ಸೇರಿದಂಥ ಅಕ್ರಮ ಕಲ್ಲು ಗಣಿಗಾರಿಕೆ. ಆದ್ರೆ ಉದಯ್ ಶಂಕರ್ ಇಲ್ಲಿವರೆಗೂ ಪತ್ತೆ ಆಗಲಿಲ್ಲ. TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದಿರಲ್ಲ, ಇದೇ ಸ್ಪಾಟ್ ಅಲ್ಲಿ ಆ ಘಟನೆ ಆಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಜಾಗ ಹೇಗಿದೆ, ಎಲ್ಲಿಂದ ಬಿತ್ತು, ಸಂಪೂರ್ಣವಾಗಿ ಈಗ ಅಲ್ಲಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಪೊಲೀಸರು. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಂಡೆ ತೆರವು ಮಾಡ್ತಾ ಇರುವಾಗಲೇ ನಡೆದಂಥ ದುರ್ಘಟನೆ. ಲೈಸೆನ್ಸ್ ಮುಗಿದ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಲೈಸೆನ್ಸ್ ಮುಗಿದ ಮೇಲೆ ಅಕ್ರಮವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಆಗ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಇಂಥ ದುರ್ಘಟನೆ ಆದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಪ್ರಯೋಜನ? ಇಷ್ಟು ದಿನ ಏನು ಮಾಡ್ತಾ ಇದ್ರು ಹಾಗಾದ್ರೆ? ಗೊತ್ತಿದೆ, ಅಲ್ಲಿ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ್ದಾರೆ. ಸೌಂಡ್ ಆಗಲ್ಲ, ಉಸಿರಾಟ ಸಮಸ್ಯೆ ಆಗ್ತಾ ಇದೆ, ಓಡಾಡಂಗಿಲ್ಲ, ದಿನಾ ಬೆಳಗಾದ್ರೆ ಅದೇ ಕಥೆ ಅಂತೇಳಿ ಎಷ್ಟೋ ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ಒಂದಿನಕ್ಕೆ ಬಂದು ನೋಡಬಾರ್ದು ಹಾಗಾದ್ರೆ ಅಧಿಕಾರಿಗಳು? ಸರ್ಕಾರ ಇವ್ರದ್ದು ರಾಜಕೀಯ ಕಿತ್ತಾಟದಲ್ಲಿ ಮುಳುಗ್ಬಿಟ್ಟಿದ್ಯಾ ಹಾಗಾದ್ರೆ? ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ? ಆ ಉದ್ಯಮಿಯನ್ನ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ? ಈಗ ಬಂದು ನಾವು ಪರಿಹಾರವನ್ನು ಕೊಡ್ತೇವೆ, ಯಾರೋ ಅವನ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳನ್ನ. ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಸ್ಪಾಟ್ ಅದು. ಯಾವ ಜಾಗದಲ್ಲಿ ಬಂಡೆ ಬಿತ್ತೋ, ಯಾವ ಜಾಗದಲ್ಲಿ JCB ಕೆಲಸ ಮಾಡ್ತಾ ಇತ್ತು, ಅದೇ ಸ್ಪಾಟನ್ನು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ನೀವು.
ಸಾಕಷ್ಟು ಸ್ಥಳೀಯರು ಸಹ ಅಲ್ಲಿ ಸೇರ್ಕೊಂಡಿದ್ದಾರೆ. ಕುಟುಂಬಸ್ಥರು ಆಕ್ರಂದವನ್ನ ಇಡ್ತಾ ಇದ್ದಾರೆ. ಅಕ್ರಮವಾಗಿ ನಡೆಸ್ತಾ ಇದ್ದಂಥ ಕಲ್ಲು ಗಣಿಗಾರಿಕೆಯ ಜಾಗ ಅದು. ಸೂಕ್ತ ಭದ್ರತೆಯೊಂದಿಗೆ ಈಗಲೂ ಸಹ ನಿಧಾನವಾಗಿ ಶವವನ್ನ ಆಚೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಣಾ ದಳದವರು ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅದಿಷ್ಟು 30 ವರ್ಷಗಳ ಕಾಲ ನಡೀತಾ ಇದ್ದಂಥ ಅಕ್ರಮವಾದ 30 ವರ್ಷಗಳ ಕಾಲ ಸರಿಯಾದ ರೀತಿಯಲ್ಲೇ ನಡೀತಾ ಇತ್ತು. ಈಗ ಅದನ್ನ ಅಕ್ರಮ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಅದಕ್ಕಿರುವಂಥ ಪೀರಿಯಡ್ ಮುಗ್ದು ಹೋಗ್ಬಿಟ್ಟಿದೆ. ಅಕ್ರಮವಾಗಿ 11 ತಿಂಗಳುಗಳು ಹೆಚ್ಚಾಗ್ಬಿಟ್ಟಿದೆ. ಇವತ್ತಿನ ಡೇಟಿಗೆ ಹೋಲಿಕೆ ಮಾಡಿದ್ರೆ ಜಾಸ್ತಿನೇ ಆಗಿಬಿಟ್ಟಿದೆ. ಅವ್ರು ತಗೊಂಡಿದ್ದು 1/9/1995ಕ್ಕೆ ಲೀಸ್ ತೆಗೆದುಕೊಂಡಿದ್ರು. ಮುಗ್ದಿದ್ದು 31/8 ಅಂದರೆ ಆಗಸ್ಟ್ ತಿಂಗಳು 2025ರಲ್ಲಿ ಲೀಸ್ ಮುಗಿದು ಬಿಟ್ಟಿದೆ. ಅಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 30 ವರ್ಷಗಳಾಯಿತು. 30 ವರ್ಷಗಳ ಕಾಲ ಲೀಸ್ ಇತ್ತು, ಮುಗಿದು ಹೋಗಿಬಿಟ್ಟಿದೆ. ಇವತ್ತಿನ ಡೇಟಿಗೆ ಹೋಲಿಕೆ ಮಾಡಿಕೊಂಡ್ರೆ 11 ತಿಂಗಳುಗಳಾಗಿದೆ. 11 ತಿಂಗಳುಗಳ ಕಾಲ ಅಕ್ರಮವಾಗಿ ಕೆಲಸವನ್ನ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು. SR ಉದಯ್ ಶಂಕರ್ ಎನ್ನುವ ಉದ್ಯಮಿಗೆ ಸೇರಿದ್ದಂಥ, ಬೆಂಗಳೂರು ಮೂಲದ ಉದ್ಯಮಿಗೆ ಸೇರಿದ್ದಂಥ ಅಕ್ರಮ ಕಲ್ಲು ಗಣಿಗಾರಿಕೆ. ಆದರೆ ಉದ್ಯಮಿ ಈಗ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಅಂತಿಂತ ಕೇಸ್ ಹಾಕಬಾರ್ದು ಇವರಿಗೆ. ಪರಿಹಾರ ಅಲ್ಲ, ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇವರಿಗೆ. ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರೆ 2 ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು ಕಡೆ JCBಗಳು ಇಟ್ಟಾಚಿಗಳು ಕೆಲಸ ಮಾಡ್ತಾ ಇದ್ದಂಥ ಜಾಗವನ್ನು ಒಂದು ಕಡೆ ಗಮನಿಸ್ತಾ ಇದ್ರೆ, ಇನ್ನೊಂದು ಕಡೆ ಆ ಸುತ್ತಲಿನ ಪ್ರದೇಶ ಹೆಂಗಿದೆ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಲೈವ್ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಆ ಪ್ರದೇಶ ಹೆಂಗಿದೆ, ಎಷ್ಟು JCBಗಳು ಕೆಲಸ ಮಾಡ್ತಾ ಇತ್ತು, ಆ ಪ್ರದೇಶ ಹೆಂಗಿದೆ, ಆ ಬಂಡೆ ಕಲ್ಲುಗಳು ಬಿದ್ದು ಎಲ್ಲವೂ ಹೆಂಗೆ ನಜ್ಜುಗುಜ್ಜಾಗಿದೆ, ಎಲ್ಲವನ್ನ ನೀವು ಗಮನವಿಟ್ಟು ಗಮನಿಸಬಹುದು. TV5 ಸ್ಕ್ರೀನ್ ಮೇಲೆ ಪೊಲೀಸರು, ರಕ್ಷಣಾ ದಳದವರು ಎಲ್ಲರೂ ಸಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಒಂದು ಕಡೆ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರು ಇವತ್ತು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಹೆಂಗೆ ಆಗಿರಬೇಡ. ಬೆಳಗ್ಗೆ 6 ಗಂಟೆ 6:30 ಅಷ್ಟೊತ್ತಿಗೆ ಕೆಲಸ ಅಂಥೇಳಿ ಬಂದು ಬಿಡ್ತಾರೆ. ಆದರೆ ಎಲ್ಲವೂ ಸಹ ಈಗ ನಶ್ವರ ಆಗಿಬಿಟ್ಟಿದೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ, ಆ ಲೀಸ್ ಪೆರಿಡು ನೋಡ್ತಾ ಇರ್ಬೋದು. ಬಂಡೆ ಬಿದ್ದಂಥ ಜಾಗವನ್ನು ನೋಡ್ತಾ ಇದ್ರಾ. ಟ್ರ್ಯಾಕ್ಟರ್ ಬಂಡೆಯನ್ನ ಸರಿಸುವಂಥ ಕೆಲಸದಲ್ಲಿ ಬಂಡೆ ಬಿದ್ದಂಥ ಜಾಗವನ್ನ 2ನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇರಬಹುದು. ಟ್ರ್ಯಾಕ್ಟರ್ ಪೂರ್ತಿ ನಜ್ಜುಗುಜ್ಜಾಗ್ಬಿಟ್ಟಿದೆ, ಬಂಡೆ ಬಿದ್ದಿದೆ. ಅದೇ ಜಾಗದಲ್ಲಿ ಸ್ಪಾಟ್ ಔಟ್ ಆಗಿರೋದು ವ್ಯಕ್ತಿಗಳು. ಅದೇ ಜಾಗದಲ್ಲಿ ಈಗ ಮೃತದೇಹಗಳನ್ನ ಹೊರ ತೆಗೆಯುವಂಥ ಕೆಲಸಗಳು ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಫುಲ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ಬಂಡೆ ಕೆಳಗೆ, ಅದೇ ಟ್ರ್ಯಾಕ್ಟರ್ನ ಕೆಳಗಡೆ 7 ಮೃತದೇಹಗಳು ಛಿದ್ರವಾಗಿಬಿಟ್ಟಿದೆ. ಆ ಶಬ್ದಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ಬಂಡೆ ಮೇಲಿಂದ ಬಿದ್ದ ತಕ್ಷಣ ದಪ್ಪ ಅಂತ ಒಂದೇ ಕ್ಷಣಕ್ಕೆ ಎಲ್ಲವೂ ಸಹ ಚೂರ್ ಆಗಿಬಿಟ್ಟಿದೆ. ನೀವು ಟ್ರ್ಯಾಕ್ಟರ್ನ ಗಮನಿಸ್ತಾ ಇದ್ದೀರಾ. ಜೊತೆಗೆ ಆಲ್ರೆಡಿ ಈಗ ಆಸ್ಪತ್ರೆಯಲ್ಲಿ ಗಾಯಗೊಂಡರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮೃತದೇಹಗಳನ್ನ ಹೊರ ತೆಗೆಯುವಂತ ಕೆಲಸ ಆಗ್ತಾ ಇದೆ. 5 ಮೃತದೇಹಗಳನ್ನ ಆಲ್ರೆಡಿ ತೆಗೆದು ಬಿಟ್ಟಿದ್ದಾರೆ. ಇನ್ನೂ 2 ಮೃತದೇಹಗಳನ್ನ ಹೊರ ತೆಗೆಯುವಂತ ಕೆಲಸ ಆಗ್ತಾ ಇದೆ. ಮೇಲಿಂದ ಕೆಳಗಡೆ ಬಿದ್ದಿರಬೇಕಾದ್ರೆ ಒಂದು ಸಣ್ಣ ಸುಳಿವು ಸಹ ಇರಲಿಲ್ಲ. ಅದೇ ಜಾಗದಲ್ಲಿ ಟೇಪ್ ಹಾಕಿದಾರಲ್ಲ, ನೀವು ಗಮನಿಸ್ತಾ ಇದ್ದೀರಲ್ವಾ, ಅದೇ ಜಾಗದಲ್ಲಿ ಆಗಿರುವಂತ ಘಟನೆ ಇದು. ಅಕ್ರಮ ಕಲ್ಲು ಕ್ವಾರಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೆಷ್ಟು ಜನ ಬಲಿಯಾಗಿದ್ದಾರೋ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಇನ್ನೆಷ್ಟು ಜನ ಬಲಿಯಾಗ್ತಾರೋ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು, ರಾಜ್ಯದ ಜನತೆ. ಅಮಾಯಕ ಜೀವಗಳಿಗೆ ಹೊಣೆ ಯಾರು? ಕಲ್ಲು ಬಂಡೆಯಂತನೇ ಟ್ರೀಟ್ ಮಾಡ್ತಾರ ಹಾಗಾದ್ರೆ ಅಧಿಕಾರಿಗಳು? ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದಾರಾ? ಟ್ರ್ಯಾಕ್ಟರ್ನ ಗಮನಿಸ್ತಾ ಇದ್ದೀರಾ, JCBಗಳನ್ನ, ಹಿಟಾಚಿಯನ್ನ ಗಮನಿಸ್ತಾ ಇದ್ದೀರಾ. ಟ್ರ್ಯಾಕ್ಟರ್ ಮೇಲೆ ಬಿದ್ದಿದೆ ಬಂಡೆ ಕಲ್ಲು. ಅದೇ ಜಾಗವನ್ನ ನೇರ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಪೊಲೀಸರು, ರಕ್ಷಣಾ ತಂಡದವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳೀಯರು ಸಹ ಇದ್ದಾರೆ. ಯಾವಾಗ 7:30 ಸುಮಾರಿಗೆ ಕಲ್ಲು ಬಂಡೆ ಬಿತ್ತೋ 10ರಿಂದ 15 ಜನ ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ರು. ಒಂದೇ ಸರಿ ಬಾಯಿ ಬಡ್ಕೊಂಡು ಬಿಡ್ತಾರೆ. ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ? ಹೋಗಿ ಸೇವ್ ಮಾಡೋಕ್ಕಾಗುತ್ತಾ? ಅದೂ ಇಲ್ಲ.
ಆ ಜಾಗ ಹೇಗಿದೆ, ಸುತ್ತಮುತ್ತಲಿನ ಜಾಗ ಹೇಗಿದೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಎಲ್ಲವನ್ನು ಸಹ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈಗ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಆಗ್ತಾ ಇದೆ. ಆದರೆ ಹೊರತೆಗೆಯುವಂಥ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನೋಡಬೇಕಾದಂಥ ಕುಟುಂಬಸ್ಥರ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ದುರ್ದೈವ ಅಂತ ಹೇಳಿದ್ರೆ ಇದು. ಯಾರನ್ನು ಹೊಣೆ ಮಾಡಬೇಕು ಹಾಗಾದ್ರೆ? ಟೈಮ್ ಪೀರಿಯಡ್ ಮುಗಿದು ಹೋಗಿದ್ವಂಥ ಆದರೂ ಕೆಲಸ ಮಾಡ್ತಾ ಇದ್ದಂಥ ಆ ಉದ್ಯಮಿಯನ್ನು ಹೊಣೆ ಮಾಡಬೇಕಾ? ಗೊತ್ತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಲ್ಲ, ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ರಲ್ಲ, ಅಧಿಕಾರಿಗಳನ್ನು ಹೊಣೆ ಮಾಡಬೇಕಾ? ಸರ್ಕಾರಕ್ಕೆ ಗೊತ್ತೇ ಇರಲಿಲ್ಲವಾ? ಆ ಭಾಗದ ಶಾಸಕರು ಏನು ಮಾಡ್ತಾ ಇದ್ರು? ಮೊದಲೇ ಹೇಳ್ತಾರೆ, ಎಸ್ ಟಿ ಸೋಮಶೇಖರ್ ಅವರು ಆಗ ಮಾತನಾಡುವಾಗ ಹೇಳ್ತಾ ಇದ್ರು, ನಾನು ಮೊದಲೇ ಇಂಥ ಜಾಗಗಳನ್ನು ಗುರುತಿಸಿ ಅವರಿಗೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೆ ಅಂತಾರೆ. ಆದರೆ ಹೇಳಿದ ಮಾತ್ರಕ್ಕೆ ಮುಗ್ದೇ ಹೋಗ್ಬಿಡುತ್ತಾ? 6:40 ಆಗಿರೋದು ಇದು ಘಟನೆ. ಹೇಗಾಯ್ತು? ಮ್ಯಾಲಿಂದ ಕಲ್ಲು ಜಾರ್ಕೊಂಡು ಬಂದು ಡೈರೆಕ್ಟ್ ಬಿಟ್ಟಿದೆ. ಅಂದರೆ ಅದು ಹೊರ ಬಿಟ್ಕೊಂಡು ಡೈನಮಿಟ್ ಇಟ್ಟಿತ್ತು ಮುಂಚೆ, ಸೀಲ್ ಬಿಟ್ಟಿತ್ತು. ಸೀಲ್ ಬಿಟ್ಟಿತ್ತು ಸ್ವಲ್ಪ. ಎಷ್ಟು ಜನ ಇದ್ರು ಟೋಟಲ್ ಒಂದು 20 ಜನ ಇದ್ರು. ಎಷ್ಟು ಜನ ಇವಾಗ ಡೆತ್ ಆಗಿರೋದು ಒಂದು 8 ಜನ 7 ಜನ ಐತೆ. ಯಾರ್ಯಾರು ಡೆತ್ ಆಗಿರೋದು? ನಮ್ಮ ತಂದೆಯವ್ರು ಡೆತ್ ಆಗಿದೆ. ಹಿಂದಿ ಅವರೆಲ್ಲಿ ಯಾವ ಊರು ಗೊತ್ತಿಲ್ಲ ನಮಗೆ. ನಿಮ್ಮ ತಂದೆ ಹೆಸರು? ರಾಮು ಅಂತ. ರಾಮ್ ನಾಯ್ಕ್. ರಾಮು. ಅಂದರೆ ಅದು ಬಿದ್ದಾಗ ಅಲ್ಲಿ ಕೆಲಸ ನಡೀತಾ ಇತ್ತು? ಕೆಲಸ ನಡೀತಾ ಇತ್ತು. ವೆಹಿಕಲ್ಗಳೆಲ್ಲ ಟ್ರ್ಯಾಕ್ಟರ್ ಟ್ರೈನ್ ಎಲ್ಲ ಬಳಸ್ಕೊಂಡು ಇದಕ್ಕಿದ್ದಾಗಿ ಈ ರೀತಿ ಅವಘಡ ಆಗಿದೆ. ಏನು ಮಾಡ್ತಾರೆ ಅವ್ರು? ಯಾರು ಇಲ್ಲ, ಓನರ್ಗಳೆಲ್ಲ ಓಡೇ ಹೋಗ್ಬಿಟ್ಟವ್ರೆ. ಈ ಥರ ಆಗ್ಬಿಟ್ರೆ ಓಡೇ ಹೋಗ್ಬಿಟ್ಟವ್ರೆ. ಯಾರು ಓನರ್? ಅವ್ರ ಹೆಸರು ಏನೋ ಗೊತ್ತಿಲ್ಲ, ಓಡೇ ಹೋಗ್ಬಿಟ್ಟವ್ರೆ. ಈ ಥರ ಆಯಿತು. ಏನು ಹೇಳ್ತಾರೆ ಅದು ಅವರಿಗೆ ಬಿಟ್ಟಿದ್ದೀವಿ ಸರ್, ಪೊಲೀಸ್ ಅವ್ರಿಗೆ. ಏನೇನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್. ಈ ಥರ ಕೆಲಸ ಇಲ್ಲಿ ಹುಣಿಗೇರಿಯಲ್ಲಿ ಇದ್ದೀವಿ ಸರ್. 6 ಗಂಟೆ ಬಂದವ್ರಿ ಸರ್. ಏನು ಮಾಡೋದು ಸರ್? ಹೊಟ್ಟೆ ಪಾಡಿಗೆ ಬಂದೀವಿ ಸರ್. ಜಮೀನಿಲ್ಲ, ಮನೆ ಇಲ್ಲ ಸರ್. ದುಡ್ದು ಕೆಜಿ ಹಾಕ್ತಿತ್ತು ಸರ್. ನಾವು ಮನ್ಯಾಗ ಇರ್ತಿದ್ವು ಸರ್. ಹೋಟೆಲ್ ಕೆಲಸ ಅಲ್ಲಿ ಹೋಗ್ತಿದ್ವು. ಇಲ್ಲೇ ದೊಡ್ಡ ಮರ ಹೋಗ್ತಿದ್ವು ಸರ್. ಅವ್ರು ಕುಳಿ ತುಂಬ್ತಿತ್ತು ಸರ್. ನಮ್ಮ ಯಜಮಾನ 4 ಜನ ರೇ ಸರ್. 2 ಹೆಣ್ಮಕ್ಳು 2 ಗಂಡು ಮಕ್ಕಳ. 3 ಜನದ ಮದುವೆ ಮಾಡಿಲ್ಲ ಸರ್. ಜೀವನ ನೋಡಿ ಸರ್, ಹೆಂಗೆ ಮಾಡೋದು? ಓನವ್ರು ನೋಡಿ ಸರ್, ಓನವ್ರು ಯಾರಿಲ್ಲ ನೋಡಿ ಸರ್. ಹೆಂಗೆ ಮಾಡೋದು ಜೀವನ? ಏನು ಮಾಡಬೇಕು ಸರ್? ನಾವು ಹೆಂಗೆ ಬದುಕಬೇಕು? ಹೆಂಗೆ ಬದುಕಬೇಕು ರೀ ಸರ್? ಹೆಂಗೆ ಬದುಕಬೇಕು? ಊರು ಬಿಟ್ಟು ಊರು ಓಟಿ ಪಾಡಿಗೆ ಬಂದೀವಿ ರೀ ಸರ್. ಏನು ಮಾಡೋದು ಸರ್ ನಾವು? ಓನರ್ ಕಡೆಯವರು ಯಾರು ಬಂದಿಲ್ಲ ಸರ್. ಯಾಕಡೆ ಹೋಗ್ಬಿಟ್ಟವ್ರೇನು? ಮೇಸ್ತ್ರಿ ಇಲ್ಲ, ಯಾರು ಇಲ್ಲ ಸರ್. 6 ಗಂಟೆ ಬಂದವ್ರಿ ಸರ್. ಏನು ಮಾಡೋದು ಸರ್? ಮೃತನ ಸಂಬಂಧಿಕರು ಹೇಳ್ತಾ ಇದ್ರು, ಅವ್ರು ಹೇಳುವಂಥ ಮಾತುಗಳನ್ನೇ ಕೇಳಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹೊಟ್ಟೆ ಪಾಡಿಗೆ ಎಲ್ಲಿಂದನೋ ಬಂದಿದ್ವಿ ಸರ್. ಮನೇಲಿ ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಬೇಕು, ಕುಟುಂಬಕ್ಕೆ ಆಧಾರ ಆಗಿರೋರು ಇವತ್ತು ನಮ್ಮ ಜೊತೆ ಇಲ್ಲ. ಬೆಳಗ್ಗೆ 6:30 ಅಷ್ಟೊತ್ತಿಗೆ ಕೆಲಸಕ್ಕೆ ಹೋಗಿದ್ರು. ಏನು ಮಾಡಬೇಕು? ಮೇಸ್ತ್ರಿ ಇಲ್ಲ, ಓನರ್ ಇಲ್ಲ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಪರಿಹಾರವನ್ನು ಕೊಡ್ತಾರಾ? ಪರಿಹಾರ ಯಾರಿಗೂ ಬೇಕು ಇವತ್ತು? ಪರಿಹಾರ ಮಣ್ಣಲ್ಲಿ ಹಾಕಬೇಕು. ಒಂದು ಪ್ರಕರಣನ ಇದು. ನೀವೇ ನೋಡ್ತಾ ಇದ್ರೆ ವರ್ಷಕ್ಕೆ ಎಷ್ಟು ಬಾರಿ ಈ ರೀತಿ ಪ್ರಕರಣಗಳು ಆಗುತ್ತೆ ಅಂಥೇಳಿ. ಚಿರತೆನೂ ಸಹ ಅಷ್ಟೇ, ಕಲ್ಲು ಬಂಡೆ ಬ್ಲಾಸ್ಟ್ ಆಗಿ ಚಿರತೆ ಬಾಯಿಗೆ ಹೋಗ್ಬಿಟ್ಟು ಅದು ಫುಲ್ ಚಿಂದಿ ಚಿತ್ರಾನ್ನ ಆಗಿಬಿಟ್ಟಿತ್ತು. ಆವಾಗಲೇ ಎಚ್ಚೆತ್ಕೊಳ್ಳದೆ ಇರುವಂಥ ನಾಲಾಯಕ ಅಧಿಕಾರಿಗಳು ಇವತ್ತು ಬರ್ತಾರಾ? ಇವತ್ತು ಏನಕ್ಕೆ ಬರ್ತಾರೆ? ಕ್ಯಾಕರ್ಸಿ ಉಗಿಬೇಕು ಅವರಿಗೆ. ಉಗಿದ್ರೂ ಬುದ್ಧಿ ಬರೋದಿಲ್ಲ ಅವರಿಗೆ. ಅಮಾಯಕವಾಗಿ 7 ಜೀವಗಳು ಬಲಿಯಾಗಿಬಿಟ್ಟಿದೆ. ಅವರ ಕುಟುಂಬದ ಹೊರೆಯನ್ನು ಹೊರ್ತಾರ ಇವತ್ತಿವರು? ಏನು ಮಾಡಬೇಕು? ಈ ಊರಿನವರಲ್ಲ. ಭಾಷೆ ಬರುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಮಾನವೀಯತೆಯಿಂದ ನೋಡಬಾರ್ದಿತ್ತಾ? ಓನರ್ ಫೋನ್ ಎತ್ತುತ್ತಾ ಇಲ್ಲ, ಉದ್ಯಮಿ ಫೋನ್ ಎತ್ತುತ್ತಾ ಇಲ್ಲ. ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ.
ಅಂಥಿಂಥ ಶಿಕ್ಷೆಯನ್ನು ಕೊಡಬಾರ್ದು ಇವರಿಗೆ. ಲೈಸೆನ್ಸ್ ಮುಗಿದು ಹೋದಾಗ ಎಚ್ಚೆತ್ತುಕೊಳ್ಳದೆ ಇರುವಂಥ ಅಧಿಕಾರಿಗಳು ಇವತ್ತು ಪ್ರಾಣ ಹೋದ ಮೇಲೆ ಬಂದು ಹಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಪರಿಹಾರವನ್ನು ಕೊಡ್ತೀವಿ, ಯಾರವನು ಏನು ಬೇಕಾದರೂ ಮಾತನಾಡಬಹುದು. ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಹೊಟ್ಟೆಗೆ ಅನ್ನನೇ ತಿಂತಾರಾ ಇವರು ಅಥವಾ ಬೇರೆ ಏನಾದರೂ ತಿಂತಾರಾ? ಅಮಾಯಕ ಜೀವಗಳಿಗೆ ಬೆಲೆನೇ ಇಲ್ವ? ಹಾಗಾದ್ರೆ ದುಡ್ಡು ಕೊಟ್ಟು ಬಿಟ್ರೆ ನಾನು 100 ರೂಪಾಯಿ ಕೊಡೋ ಜಾಗದಲ್ಲಿ 200 ಜಾಸ್ತಿನೇ ಕೊಡ್ತೀನಿ, 300 ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿದ್ರೆ ಕೆಲಸ ಮಾಡಬಹುದು. ಆದರೆ ಸೇಫ್ಟಿ ಅನ್ನೋದು ಎಲ್ಲಿ ಹೋಯ್ತು? ಸೇಫ್ಟಿ ಮುಖ್ಯ ಅಲ್ವಾ? ಯಾಕೆ ಸೇಫ್ಟಿ ಮೆಜರ್ಮೆಂಟ್ ಅಂತ ತೆಗೆದುಕೊಳ್ಳಿಲ್ಲ? JCB ಅವರು, ಇಟಾಚಿ ಅವರು, ಟ್ರ್ಯಾಕ್ಟರ್ ಅವರು ಎಲ್ಲರೂ ಕೆಲಸಕ್ಕಂತಾನೆ ಬಂದಿರ್ತಾರೆ. ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಆಯ್ತೋ? ಗೊತ್ತಿದ್ದಾಗ್ರಿಗೆ ಸಾಧ್ಯನೇ ಇಲ್ಲ. ಕೆಳಗಡೆ ಕೆಲಸ ಮಾಡ್ತಿರೋರು ಗೊತ್ತೇ ಇರಲಿಲ್ಲ, ಕೆಳಗಡೆ ಬಂಡೆ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಗೊತ್ತಿರಲಿಲ್ಲ. ಮೇಲ್ಗಡೆಯಿಂದ ಸರಿಸ್ತಾ ಇತ್ತು ಬಂಡೆಯನ್ನ. ಆ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಬಿದ್ದು ಬಿಟ್ಟಿದೆ. ಅದು ಮನುಷ್ಯರು, ಜೀವ ಇದೆ. ಆದ್ರೂ ಸ್ಟೋನ್ ಕ್ರಷರ್ ಅಲ್ಲಿ ಅತ್ಯಂತ ಭೀಕರವಾದಂಥ ಒಂದು ಆಕ್ಸಿಡೆಂಟ್ ಆಗಿ ಸುಮಾರು 7 ಜನ ಈಗಾಗಲೇ ಸತ್ತಿರುವಂಥ ವರದಿ ಬಂದಿದೆ ಮತ್ತು 5 ಜನ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆ ಕಲ್ಲು ಕೊರೆಯಲ್ಲಿ ಎಲ್ಲ ಕಲ್ಲುಗಳನ್ನ ತೆಗೆದ ಮೇಲೆ ಅದರ ಕೆಳಗೆ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ. ಅತ್ಯಂತ ದೊಡ್ಡ ದುರ್ಘಟನೆ ಇದು. ಕಳೆದ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ತಾವರೆಕೆರೆ ಹೋಬಳಿ ಮತ್ತು ಸುತ್ತಮುತ್ತಲಿನ ಹೋಬಳಿಯಲ್ಲಿ ನಡೀತಾ ಇರುವಂಥ ಕಲ್ಲು ಕೊರೆಯ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ನಾನು ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಒಂದು, ಕಲ್ಲು ಕೊರೆಯಲ್ಲಿ ಲೀಗಲಿ ನಡೆಯುವಂಥದ್ದು ಎಷ್ಟು ಕಾನೂನಾತ್ಮಕವಾಗಿ, ಇನ್ನೊಂದು ಇಲ್ಲಿಗಲಿ ನಡೆಯುವಂಥದ್ದು ಎಷ್ಟು, ಇದರ ಬಗ್ಗೆ ತನಿಖೆ ಆಗಬೇಕು. ಎರಡನೇದು, ನನ್ನ ಪತ್ರದಲ್ಲಿ ಈ ಒಂದು ಕಾರ್ಮಿಕರಿಗೆ ಸೇಫ್ಟಿ ಏನು, ಸೇಫ್ಟಿ ಮೆಷರ್ಸ್ ಏನು ತಗೊಂಡಿದ್ದೀರಿ, ಅವರ ಸುರಕ್ಷತೆಗಾಗಿ, ಅವರ ವಸತಿ ಇರ್ಬೋದು, ಅವರ ಆರೋಗ್ಯ ಇರ್ಬೋದು, ಮತ್ತು ಕಲ್ಲು ಕೋರೆ ಒಳಗಿನ ಸೇಫ್ಟಿಗಾಗಿ ಏನು. ಮೂರನೇದು, ಅಲ್ಲಿ ಸುತ್ತಮುತ್ತಲೂ ವಾಸ ಮಾಡ್ತಾ ಇರುವಂಥ ಜನ ದಿನನಿತ್ಯ ಧೂಳು ತಿಂತಾ ಇದ್ದಾರೆ. ಅವರ ಮನೆಗಳಲ್ಲಿ ಧೂಳು ಕುತ್ಕೊತಾ ಇದೆ, ಅವರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರ್ತಾ ಇದೆ, ಹಲವಾರು ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂಥವರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು, ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯಿತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಪುನಃ ಮರುಕಳಿಸ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು. ಗಣಿ ಇಲಾಖೆಯಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೂವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು ಅಂತೇಳಿ ಇದನ್ನು ಮೀಟಿಂಗ್ ಮಾಡಿದ್ದಾರೆ. ಅದು ಯಾತಕ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರ್ಜಿ ಮೀಟಿಂಗ್ ಮಾಡಿದೆ. ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರೋ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ ಅಂತ. ಆಮೇಲೆ ಅದು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೇ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಡಿಮ್ಯಾಂಡ್ ಮಾಡ್ತೀನಿ. ನನಗೆ ಬಂದಂಥ ಮಾಹಿತಿ, ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂಥವರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು, ಒಬ್ಬ ಹುಡುಗ ಇದ್ದಾನೆ.